ಅಣ್ಣವರು ಯಾವಾಗಲೂ ಅಷ್ಟೊಂದು ವಿಚಾರವಾಗಿ ಮಾತಾಡ್ತಾ ಇರುವಾಗ ನಾವು ಸ್ಥಳೀಯರು ಅಂತ ಹೇಳ್ತಾರೆ. ಸ್ಥಳೀಯರು ಅಂತ ಯಾಕೆ ಹೇಳ್ತಾರೆ ಅಂತ ನನಗೆ ದೊಡ್ಡಗ್ಳೂರಲ್ಲಿ ನಾನು ಸ್ಥಳೀಯರಿಂದ ಇಲ್ಲಿ ಬಂದಾಗ ನನಗೆ ಅರ್ಥ ಆಗ್ತದೆ. ಅದಕ್ಕೆ ಮಾಲೂರು ತಾಲೂಕಿನಲ್ಲಿ ಸ್ಥಳೀಯರು ಅಂತ ಯಾಕೆ ನಮ್ಮ MLA ಅವ್ರು ಹೇಳ್ತಾರೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ತೀವಿ. ನಾವು ಮೊದಲನೇ ಬಾರಿಗೆ ಮಾಲೂರು ತಾಲೂಕಿನಲ್ಲಿ ಡಾಕ್ಟರ್ AKS ಕಪ್ ಮುಖಾಂತರ ಒನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ವಿ. ಅದೇ ರೀತಿಯಾಗಿ ಆ ಕಾರ್ಯಕ್ರಮದಲ್ಲಿ ಗೆದ್ದಂಥ ತಂಡಗಳಿಗೆ ಪ್ರೋತ್ಸಾಹದ ಜೊತೆಗೆ ಏನು ನಾವು ಎಲ್ಲ ಕ್ರೀಡಾ ಕ್ಷೇತ್ರಗಳಲ್ಲಿ ಗುರುಸಿರ್ತಕ್ಕಂಥ ನಮ್ಮ ಮಾಲೂರು ತಾಲೂಕಿನ ಯುವಕರಿಗೆ ಆವತ್ತಿನ ದಿವಸ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಹ ಮಾಡಿದ್ವಿ. ಅದೇ ರೀತಿ ದೊಡ್ಡಗ್ಳೂರಿನಲ್ಲಿ ಸಹ ಒಂದು ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ವಿಶೇಷವಾಗಿ ಕ್ರೀಡೆಗೆ ಪ್ರೋತ್ಸಾಹ ಜೊತೆಗೆ ಬೇರೆ ರಂಗಗಳಲ್ಲಿ ನಮ್ಮ ಊರನ್ನ ಪ್ರತಿನಿಧಿಸಿ ನಮ್ಮ ಊರಿಗೆ ಗೌರವ ತಂದುಕೊಟ್ಟಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರು, ಹಿರಿಯರು, ಶಿಕ್ಷಕರು, ಜಲಗಾರರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಪಂಚಾಯತಿನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಇವತ್ತಿನ ದಿವಸ ಅದ್ರ ಜೊತೆಗೆ 10ನೇ ಕ್ಲಾಸು ಮತ್ತು 10th ಮತ್ತು PUCನಲ್ಲಿ ಪಾಸಾಗಿರ್ತಕ್ಕಂಥ ದೊಡ್ಡಗ್ಳೂರು ಗ್ರಾಮದ ವಿದ್ಯಾರ್ಥಿಗಳನ್ನು ಕೂಡ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸನ ಇವತ್ತಿನ ದಿವಸ ಹಮ್ಮಿಕೊಂಡಿರೋದು ನಮಗೆಲ್ಲರಿಗೂ ಖುಷಿ ಕೊಟ್ಟಿದೆ. ಇದೇ ರೀತಿ ಪ್ರತಿ ವರ್ಷ ಕ್ರಿಕೆಟಿಂಗ್ ಜೊತೆಗೆ ಇನ್ನೊಂದು ಕೆಲವೊಂದು ವಿಚಾರಗಳನ್ನ ಇದೇ ರೀತಿಯಾಗಿ ಪ್ರೋತ್ಸಾಹತಕ್ಕಂಥ ಕೆಲಸನ ಮುಂದುವರಿಸ್ಕೊಂಡು ಹೋಗಲಿ ಅಂತ ನಾನು ಈ ಸಮಯದಲ್ಲಿ ಇಚ್ಛಿಸ್ತೇನೆ. ಅದೇ ರೀತಿ ದೊಡ್ಡಗ್ಳೂರು ಗ್ರಾಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕಾಗಲಿ ಬರಬೇಕು, ಇಲ್ಲಿ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ವಿಶೇಷವಾದಂತಹ ಪ್ರೀತಿ, ಕಾಳಜಿ ಮತ್ತು ಉತ್ಸಾಹ ಇರ್ತದೆ. ಯಾಕೆ ಅಂತಂದರೆ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿ ರಾಜನಹಳ್ಳಿ ಪಂಚಾಯತಿಯ ದೊಡ್ಡಗ್ಳೂರು ಗ್ರಾಮದ ಮೂಲದವನು ನಾನು. ಅದನ್ನು ತಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿ ಅಣ್ಣವರು ಯಾವಾಗಲೂ ಅಷ್ಟೊಂದು ವಿಚಾರವಾಗಿ ಮಾತಾಡ್ತಾ ಇರುವಾಗ ನಾವು ಸ್ಥಳೀಯರು ಅಂತ ಹೇಳ್ತಾರೆ. ಸ್ಥಳೀಯರು ಅಂತ ಯಾಕೆ ಹೇಳ್ತಾರೆ ಅಂತ ನನಗೆ ದೊಡ್ಡಗ್ಳೂರಲ್ಲಿ ನಾನು ಸ್ಥಳೀಯರಿಂದ ಇಲ್ಲಿ ಬಂದಾಗ ನನಗೆ ಅರ್ಥ ಆಗ್ತದೆ. ಅದಕ್ಕೆ ಮಾಲೂರು ತಾಲೂಕಿನಲ್ಲಿ ಸ್ಥಳೀಯರು ಅಂತ ಯಾಕೆ ನಮ್ಮ MLA ಅವ್ರು ಹೇಳ್ತಾರೆ ಅನ್ನೋದು ನಾವೆಲ್ಲರೂ ಅರ್ಥ ಮಾಡ್ತೀವಿ. ಆದ್ದರಿಂದ ಈ ವಿಚಾರನ ನನಗೆ ವೈಯಕ್ತಿಕವಾಗಿ ಇಲ್ಲಿಗೆ ಬಂದಾಗ ನಾನು ಇಲ್ಲಿ ಸ್ಥಳೀಕ ಅಂತ ಅನ್ಸೋದು ವಿಚಾರ ತಮ್ಮೆಲ್ಲರೂ ಮುಂದೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೀಲಿ. ಇನ್ನೂ ಸಾಕಷ್ಟು ಜನ ಇಲ್ಲಿ ವೇದಿಕೆಯಲ್ಲಿ ಮಾತಾಡ್ತಕ್ಕಂಥವ್ರು ಇದ್ದಾರೆ. ಅದೇ ರೀತಿ ತಾವೆಲ್ಲರೂ ಇನ್ನೂ ಇಲ್ಲಿ ಪ್ರೋಗ್ರಾಮ್ ನಡೀತಕ್ಕಂಥದ್ದಿದೆ. ತಾವೆಲ್ಲರೂ ಒಂದು ಮನರಂಜನೆ ಕಾರ್ಯಕ್ರಮ ಕೂಡ ಕಾಯ್ತಾ ಇದ್ದೀರಾ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.